ಯೂಟ್ಯೂಬ್ ಚಾನಲ್ ಪ್ರತಿಸ್ ವ್ಲಾಗ್. ಸೊ ಈ ನನ್ನ ವ್ಲಾಗ್ನಲ್ಲಿ ಇವತ್ತು ನಾನು ಕೆಲವೊಂದೊಂದು ಶಾಪ್ ಮಾಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಅಂತ, ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ. ಬಟ್ ನಾನು ಇದೆರಡನ್ನು ಆರ್ಡರ್ ಮಾಡಿದ್ದೆ, ಒಂದು ನನಗೆ, ಇನ್ನೊಂದು ನನ್ನ ಫ್ರೆಂಡಿಗೆ ಅಂತ. ಆ್ಯಕ್ಚುಲಿ ನೋಡೋಣ, ಸೊ ನಾನು ಇಬ್ಬರು ಒಂದೇ ಥರ ತೊಗೊಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ತೊಗೊಂಡಿದ್ದೀನಿ. ಯಾವ ಫ್ರೆಂಡ್ ಏನು ಅಂತೆಲ್ಲ ಹೋಗ್ತಾ ವ್ಲಾಗ್ಸ್ನಲ್ಲೇ ಗೊತ್ತಾಗುತ್ತೆ ಆಯಿತಾ. ಒಂದು 2 ಡ್ರೆಸ್ ತೊಗೊಂಡಿದ್ದೆ, ಒಂದು ನಮ್ಮ ಮಮ್ಮಿಗೆ, ಇನ್ನೊಂದು ನನಗೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಆಯಿತಾ, ನಾನು ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡಂತ್ರಿ. ಬಟ್ ನನಗೆ ಅಷ್ಟೊಂದೇನು ಸೆಲೆಕ್ಷನ್ ಬರಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಏನು ಇಷ್ಟನೋ ನಾನು ಅದನ್ನು ತೊಗೊತೀನಿ ಅಷ್ಟೇ. ಅದು ತುಂಬ ರೇಟ್ ಕಮ್ಮಿ ಆಗಿದ್ರು ನಂಗೆ ಅದು ಇಷ್ಟ ಆದರೆ ನಾನು ತೊಗೊತೀನಿ. ತುಂಬ ನಂಗೆ ಬ್ರ್ಯಾಂಡೆಡೇ ಬೇಕು ಅಥವಾ ಏನೋ ಇಲ್ಲಿ ಹೊರಗಡೆ ಎಲ್ಲೂ ಶಾಪ್ ಮಾಡಲ್ಲ ಅಂತ ನಾನೇನೂ ಅಲ್ಲ. ನಂಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲ ವ್ಲಾಗ್ಸ್ನಲ್ಲೂ ಅದನ್ನೇ ಹೇಳಿರೋದು, ನನಗೆ ಎಲ್ಲೇ ಶಾಪಿಂಗ್ ಮಾಡೋಕ್ಕೆ ಬಿಟ್ರೂ ನಾನು ಶಾಪಿಂಗ್ ಅಂತ ನಾನು ಮಾಡ್ತೀನಿ. ತುಂಬ 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 ಇಷ್ಟ, ಓಕೆನಾ. ಆದರೆ ಈ ಒಂದು ಸ್ವಲ್ಪ ದಿನದಿಂದ ನಾನು ತುಂಬ ಶಾಪಿಂಗ್ ಮಾಡಿರಲಿಲ್ಲ ಅಂತ ಅಂದರೆ ನಾನು ಪರ್ಸ್ನಲ್ಲಾಗಿ ಶಾಪಿಂಗ್ ಏನೂ ಮಾಡಿರಲಿಲ್ಲ. ಬಟ್ ಆದರೆ ಇದು ತೊಗೊಂಡಿದ್ದೆ, ಏನದು ಫಾರ್ಮಲ್ಸ್ ಅದೆಲ್ಲ ಬೇಕಿತ್ತಲ್ಲ ನಮಗೆ. ಯಾವಾಗಲೂ ಸ್ಯಾರಿ ಉಡ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಡಿಫಿಕಲ್ಟ್ ಅಂತ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಸ್ಯಾರಿ ಉಡ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ ಆವಾಗ. ನಮ್ಮ ಮಮ್ಮಿ ಉಡಿಸ್ತಿದ್ರು ಅಲ್ಲಿ ಕಾಲೇಜಿಗೆ ಹೋಗುವಾಗ. ಬಟ್ ಈಗ ಬರ್ತಾ ಎಲ್ಲ ಕಲ್ತ್ಕೊಂಡಿದ್ದೀನಿ, ಈಗ ಎಲ್ಲ ಬರುತ್ತೆ. ಬಟ್ ಆದ್ರೂ ರೆಗ್ಯುಲರಾಗಿ ಸ್ಯಾರಿ ವೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಫಾರ್ಮಲ್ಸ್ ಸೊ ಅದೆಲ್ಲ ತೊಗೊಂಡೆ. ಬಟ್ ಅದು ಯಾವುದೆಲ್ಲ ವೀಡಿಯೋ ಮಾಡಿಲ್ಲ. ಓಕೆ ಫೈನ್, ಅದೆಲ್ಲ ಇರಲಿ ಬಿಡಿ. ಇದನ್ನು ನೋಡೋಣ ಆಯಿತಾ, ಏನು ಆರ್ಡರ್ ಮಾಡಿದ್ದೀನಿ ಅಂತ ನೋಡಂತ್ರಿ. ಇದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು, ನಾನು ಓಪನ್ ಕೂಡ ಮಾಡಿಲ್ಲ, ಈಗೇನು ಜಸ್ಟ್ ಬಂತು. ಯಾವ ಬರ್ತಾನೆ ಇಷ್ಟ ಇರಲ್ಲ ಶಾಪಿಂಗ್ ಅಂತ ಅಂದರೆ. ಆ್ಯಕ್ಚುಲಿ ಏನಿರ್ಬೋದು ಅಂತ ಗೆಸ್ ಮಾಡಿ ಅಂತೆಲ್ಲ ಹೇಳೋದು ಮನೆ ತೋರಿಸ್ತೀನಿ, ಓಕೆನಾ. ಆ್ಯಕ್ಚುಲಿ ನನಗೆ ಇಷ್ಟ ಇತ್ತು, ಏನಾದರೂ ಪಾಪ ನಂಗೆ ಅಷ್ಟು ಇಷ್ಟಪಡ್ತಾಳಲ್ಲ, ನಾನು ಅವಳು ಏನಾದರೂ ಒಂದು ಅಂದರೆ ಟ್ವಿನ್ನಿಂಗ್ ಆಗಿ ಏನಾದರೂ ತಗೊಳ್ಳೋಣ ಅಂತ. ಸೊ ಇದು ನೋಡಿದ ತಕ್ಷಣ ನಾನು ಆ್ಯಕ್ಚುಲಿ ಏನಕ್ಕೆ ಗೊತ್ತಾಯ್ತು ತೊಗೊಂಡಿದ್ದು, ನಂಗೆ ನೋಡಿದ ತಕ್ಷಣ ಸುಮ್ಮನೆ ಹಂಗೆ ನೋಡ್ತಾ ಇದ್ದೆ. ನಂಗೆ ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ಇದು. ನಾನು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಲ್ಲೇ ನಿಮಗೆ ಹೇಳಿದ್ದೆ, ನಂಗೆ ತುಂಬ ಏನೋ ಒಂದು ಇಷ್ಟ, ಬಟ್ ಅದನ್ನು ತೊಗೊಂಡಾಗ ಏನು ಅಂತ ತೊಗೊತೀನಿ, ಬಟ್ ಏನು ಅಂತ ಗೆಸ್ ಮಾಡಿ ಅಂತ. ಓಕೆ, ಬಟ್ ಅದೆಲ್ಲ ಇದು. ಬಟ್ ಆದರೂ ನಾನು ಸುಮ್ಮನೆ ಶಾಪ್ ಮಾಡಿದೆ, ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಶಾಪ್ ಮಾಡಿದೆ ಆಯಿತಾ. ಹೆಂಗಿದೆ ಇದು ಆ್ಯಕ್ಚುಲಿ ಕಡ ಥರ ಇದೆ. ಇದೊಂದು ಇಬ್ಬರಿಗೂ ಸೇಮ್ ಅಂತ ತೊಗೊಳ್ಳೋಣ ಅಂತ ನನಗೆ ಅನಿಸಿತ್ತು. ಸೊ ಹಂಗಾಗಿ ಅದೇ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ನಾನು ಬರೋಕ್ಕಿಂತ ಮುಂಚೆ, ನಾನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಬರೋಕ್ಕಿಂತ ಮುಂಚೆ ಇದನ್ನೆಲ್ಲ ಓಪನ್ ಮಾಡಿಬಿಟ್ಟು ಕ್ಲೀನಾಗಿ ಕುತ್ಕೊಂಡ್ಬಿಟ್ಟಿರ್ತಿದ್ರು ನಮ್ಮ ಮಮ್ಮಿ, ನೌಶ್, ನಮ್ಮ ತಮ್ಮ ಇದನ್ನೆಲ್ಲ. ಅವರಿಬ್ಬರು ಒಂದು ಅವರಿಗೆ ಇಷ್ಟ ಆಗಿರಬೇಕು. ಇನ್ ಕೇಸ್ ಅವ್ರಿಗೆ ಏನಾದರೂ ಇದು ಇಷ್ಟ ಆಗಿಲ್ಲ ಅಂದರೆ ನಾನು ಸ್ಲಿಪ್ಪರ್ ಬಿಡ್ತಿರ್ತಿದ್ದೀನಿ ಹೊರಗಡೆ, ಅವಾಗಲೇ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಿದ್ರು, ಏನು ಹಿಂಗೆ ಅಂತ. ಅದು ಅಂದರೆ ಸ್ಲಿಪ್ಪರ್ಸ್ ಏನಾದರೂ ಆರ್ಡರ್ ಮಾಡಿಬಿಟ್ಟಿದ್ದರೆ ಅಷ್ಟೇ. ಆಮೇಲೆ ಇಷ್ಟು ಸ್ಲಿಪ್ಪರ್ ಇದೆ ಇನ್ನೂ ಆರ್ಡರ್ ಮಾಡಿದ್ಯಾ, ಇಷ್ಟು ವಾಚ್ ಇದೆ ಇನ್ನೂ ಆರ್ಡರ್ ಮಾಡಿದ್ಯಾ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಿದ್ರು. ಇವಾಗ ನೋಡಿ ಯಾರೂ ಇಲ್ಲ, ಆರಾಮಾಗಿ ನಾನೇ ಶಾಪ್ ಮಾಡಿಬಿಟ್ಟು ನಾನೇ ಆರ್ಡರ್ ಮಾಡಿ ನಾನೇ ಓಪನ್ ಮಾಡ್ಬೋದು. ಬಟ್ ಅದೇ ಈಗ ಒಂಥರ ಅನಿಸುತ್ತೆ ಗೊತ್ತಾ, ಒಬ್ಬಳೇ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೇನು ಗೊತ್ತಾ, ನಮ್ಮ ಮನೆಯಲ್ಲಿ ಇದ್ದಿದ್ರೆ ಈ ಚಾನ್ಸ್ ಸಿಗ್ತಿರ್ಲಿಲ್ಲ. ಈ ಚಾನ್ಸ್ ಅಂತ ಅಂದರೆ ನನಗೆ ಆ್ಯಕ್ಚುಲಿ ನಾನು ಏನು ಬಂದಿರುತ್ತೋ ಎಲ್ಲದೂ ನಾನೇ ಕ್ಲೀನಾಗಿ ಓಪನ್ ಮಾಡಬೇಕು ಅಂತ ಇಷ್ಟ ಇರ್ತಿತ್ತು. ಬಟ್ ಆದರೆ ನಮ್ಮ ಮನೇಲಿ ನಮ್ಮ ಮಮ್ಮಿ ಅಂತೂ ಫಸ್ಟ್, ನಮ್ಮ ನೌಶ ಮತ್ತು ನಮ್ಮ ಮಮ್ಮಿ ಬಂದ ತಕ್ಷಣ ಹಿಂಗೆ ಓಪನ್ ಮಾಡಿ ಫುಲ್ ನೋಡ್ತಿದ್ರು ಇದು ಯಾರ್ದು ಅಂತ. ಈಗೇನಾಗ್ಬಿಟ್ಟಿದೆ ಅಂದರೆ ನಮ್ಮ ನೌಶ್ ಇದ್ದಾನಲ್ಲ ನನ್ನ ತಮ್ಮ, ಅವನು ಯಾವಾಗಲೂ ಆರ್ಡರ್ ಮಾಡ್ತಿದ್ದ. ಅದು ಯಾವ ಥರ ನಮ್ಮ ಪಪ್ಪ ಏನಾರು ಅವ್ನ ನೇಮ್ ಬಂದರೆ ಬೈತಾರೆ ಅಂತ ಅಂದ್ಬಿಟ್ಟು ಡೆಲಿವರಿ ಮಾಡುವಾಗ ಅವ್ರು ಬಂದು ಹೇಳ್ತಾರಲ್ಲ ನೌಶ್ ಅಥವಾ ಏನು ಅಂತ ನೇಮು, ಯಾರ್ದಿದು ಅಂತ. ಸೊ ಅವಾಗ ಏನು ಮಾಡೋನು, ನಮ್ಮ ಪಪ್ಪ ಬೈತಾರೆ ಅಂದ್ಬಿಟ್ಟು ನನ್ನ ನೇಮ್ನಲ್ಲಿ ಆರ್ಡರ್ ಮಾಡಿಬಿಡ್ತಿದ್ದ ಆಯಿತಾ. ಈಗ ಅದೊಂದು ಮಿಸ್ ಆಗಿದೆ.
ಈಗ ಇನ್ನೊಂದು ಈಗೇನಕ್ಕೆ ವಿಡಿಯೋ ಮಾಡಿದೆ ಅಂತ ಅಂದರೆ ನಂಗೆ ಒಬ್ಳಿಗೆ ಬೇಜಾರಾಯಿತು. ಅಯ್ಯೋ ನಾನು ಎಷ್ಟೊಂದು ದಿನ ಆಗಿತ್ತು ಗೊತ್ತಾ ನಾನು ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಮಮ್ಮಿ ಮಾಡ್ತಿದ್ರಲ್ಲ, ಸೊ ಇವಾಗ ಅದು ನೆನಪಾಯಿತು. ಸೊ ಹಂಗಾಗಿ ಅದಕ್ಕೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದೇನು ಅಂದರೆ ನಂಗೆ ಆ್ಯಕ್ಚುಲಿ ಇದು ಸಖತ್ ಇಷ್ಟ, ವಾಚ್ ಅಂದರೆ ನಂಗೆ ತುಂಬ ಇಷ್ಟ. ದಿಸ್ ಒನ್ ಈಸ್ ಆಲ್ಸೋ ನೈಸ್, ಬಟ್ ಸೇಮ್ ಪ್ಯಾಟ್ರನ್ನು, ಬಟ್ ಇದರಲ್ಲಿ ಈ ಥರ ಇದೆ. ಬಟ್ ಆ್ಯಕ್ಚುಲಿ ನಾನು ಇದು ಮಾಡಿದ್ದು ನನಗೆ, ಇದು ಮಾಡಿದ್ದು ನನ್ನ ಫ್ರೆಂಡಿಗೆ ಅಂತ. ಹೆಂಗಿದೆ ಅಂತ ಹೇಳಿ, ಓಕೆನಾ? ನನಗೆ ಇದ್ರ ಮೇಲೆ ಏನು ಬಂದಿದೆ ಗೊತ್ತಾ, ಸೆಲೆಬ್ರೇಟ್ ಲೈಫ್. ಚೆನ್ನಾಗಿದೆಯಾ ಅಂತ ಹೇಳಿ. ನನಗೆ ತುಂಬ 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 ಇಷ್ಟ ಆಯಿತು. ಇದನ್ನು ವೇರ್ ಮಾಡಲಾ? ಆ್ಯಕ್ಚುಲಿ ನೋಡಿದ್ದು ಹೆಂಗಿದೆ, ಈ ಥರ ಅಷ್ಟೇ. ಹಿಂಗಿದೆಯಾ, ಜಸ್ಟ್ ಹಿಂಗೆ ಓಪನ್ ಮಾಡೋದು, ಸಿ ಇಷ್ಟೇ. ಹಿಂಗ ನೆಕ್ಸ್ಟು ಇಷ್ಟ. ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಇದ್ರ ಜೊತೆ ಇದು ಸಿ ಹೆಂಗಿದೆ, ಚೆನ್ನಾಗಿದೆಯಾ? ಇದು ನಂಗೆ ಇಷ್ಟ ಆಯಿತು. ನೋಷನ್ ಕೊಟ್ಬಿಟ್ಟಿದೆ ಇದೆಲ್ಲ ನಾನು ಆ್ಯಕ್ಚುಲಿ ಇಷ್ಟ ಮಾಡ್ತಿದ್ದಿದ್ದು. ಯಾಕೊಂತಿದ್ದೆ, ಓ ಚೆನ್ನಾಗಿದೆಲ್ಲ ನೋಷ್ ಅಂತ ಅಂತಿದ್ದೆ. ಅದು ತಗೋ ಆಗಿಟ್ಬಿಡು ತಗೋ ಅಂತ ಅವನಿಗೆ ಕೈ ಕೊಟ್ಬಿಡ್ತಿದ್ದಿಲ್ಲ. ನಮ್ಮ ಮಮ್ಮಿ ಇರ್ತಿದ್ರು ಅಂದರೆ ತಗೋ ಇದು ನೆಕ್ಸ್ಟ್ ಟ್ರೈ ಮಾಡ್ತೀನಿ ತಗೋ ಅಂತ ಕೊಡ್ತಿದ್ದೆ. ನಾನೇ ಟ್ರೈ ಮಾಡ್ಬೇಕು ಇವಾಗ. ಎಲ್ಲ ನಾನೇ ತೊಗೊತೀನಿ ಯಾವಾಗಲೂ. ನಮ್ಮ ಮಮ್ಮಿಗೆ ಏನು ತೊಗೊಂಡೇ ಇಲ್ವಲ್ಲ ಅಂತ ಯಾಕೋ ಗೊತ್ತಿಲ್ಲ, ನನಗೆ ಹಂಗೆ ಅನಿಸ್ತು. ಆಯಿತಾ, ಅವತ್ತು ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಬೇಕು ಅಂತ ಹೋಗ್ತೀನಿ ಯಾವಾಗಲೂ. ಬಟ್ ಈ ಸತಿ ನಮ್ಮ ಮಮ್ಮಿಗೆ ಏನೋ ತೊಗೊಬೇಕು, ಶಾಪ್ ಮಾಡಬೇಕು ಅಂತ ಅನಿಸ್ತು ಅಂತ ಇಲ್ಲಿಂದ ಅಲ್ಲಿಗೆ ಹೋಗಿ ತೊಗೊಂಡೆ. ಬಟ್ ಆದರೆ ನನಗೆ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತು ಇನ್ನೊಂದು ಅಂದರೆ ನಂಗೆ ತುಂಬ ಏನು ಟೈಮ್ ಇರಲಿಲ್ಲ. ಸಡನ್ನಾಗಿ ನನಗೆ ಅನಿಸ್ತು ಆ ಥರ. ನಾನು ಹೋಗಿದ್ದು ಆ್ಯಕ್ಚುಲಿ ಎಷ್ಟು ಗಂಟೆಗೆ ಗೊತ್ತಾ, ಸಂಜೆ ಹೋಗಿದ್ದು. ಎಷ್ಟು ಒಂದು 5 ಹಂಗೆ ಹೋದೆ ಅಂತ ಅನಿಸುತ್ತೆ. 5 or 6 ಆಗಿತ್ತು. 6 ಆಗಿತ್ತು. ನಾನು 7:30 ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಬರಬೇಕಾಗಿತ್ತು. ಸೊ ಹಂಗಾಗಿ ಸಡನ್ನಾಗಿ ನನಗೆ ಹಂಗೆ ಏನಾದರೂ ಅನಿಸ್ತು ಅಂದರೆ ನಾನು ಅದನ್ನು ಮಾಡಿಬಿಡ್ಬೇಕು. ಆಮೇಲೆ ನನಗೆ ಅದನ್ನು ಮಾಡಬೇಕು ಅಂತ ಅನಿಸಲ್ಲ, ಓಕೆನಾ? ಅಥವಾ ಅನ್ಸೋದು ತುಂಬ ರೇರು. ಸೊ ಹಂಗಾಗಿ ನಮ್ಮ ಮಮ್ಮಿಗೆ ಒಂದು ಕುರ್ತಾ ತೊಗೊಂಡು ಬಂದೆ. ಇದೇ ಕುರ್ತಾ, ಅದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ, ನನಗೆ ಇಷ್ಟ ಆಯಿತು. ನೆಕ್ಕು ಈ ಥರ ಡಿಸೈನ್ ಇದೆ, ಸಿ ಚೆನ್ನಾಗಿದೆ. ಅಷ್ಟೇ, ಈ ಸೈಡ್ ಈ ಥರ ಕಟ್ಟಿದೆ. ಬಟ್ ನಂಗೆ ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ತು. ಬಟ್ ಜಾಸ್ತಿ ಅನ್ನಿಸ್ತು, ಬಟ್ ಆದರೆ ನಮ್ಮ ಮಮ್ಮಿಗಲ್ಲ ಅಂತ ತಗೊಂಡೆ. ಮತ್ತು ಇದು ವೇಲು ಫುಲ್ ಉದ್ದ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಕಲರ್ ತುಂಬ ಇಷ್ಟ. ಮತ್ತು ಬಟ್ ಆದರೆ ಇನ್ನೊಂದೇ ಗೊತ್ತಾ, ಹಿಂಗೆ ತೊಗೊಳ್ಲೇಬೇಕು, ನಂಗೆ ತೊಗೊಬೇಕು ಅಂತ ಅನಿಸ್ಬಿಟ್ಟಿದೆ ಅಂತ ನನಗೆ ಇದೇ ಟೈಮ್ ಎಷ್ಟೋ ಸತಿ ಅನಿಸಿತ್ತು. ಅದು ಯಾವಾಗಂದ್ರೆ ನಾನು ಹೋಗಿ ನೋಡ್ಬೇಕಾದ್ರೆ ನಮ್ಮ ಮಮ್ಮಿಗೂ ಈ ಥರ ತೊಗೊಬೇಕಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಈ ಸತಿ ಏನಕ್ಕೂ ಗೊತ್ತಿಲ್ಲ, ನನಗೆ ಒಂದೊಂದು ಸಡನ್ನಾಗಿ ಅನ್ನಿಸ್ತು, ಬರೀ ನಾನೇ ತೊಗೊತೀನಲ್ಲ, ನಮ್ಮ ಮಮ್ಮಿಗೆ ಅದು ಏನಾದರೂ ತೊಗೊಬೇಕಲ್ಲ, ಏನೂ ತೊಗೊಂಡೇ ಇಲ್ಲ, ತೊಗೊಬೇಕಲ್ಲ ನಾನು ಏನಾದರೂ ತೊಗೊಬೇಕಲ್ಲ ಅಂತ ಅನ್ನಿಸ್ತು. ಹಂಗಾಗಿ ತೊಗೊಂಡೆ. ಇನ್ನೊಂದೇನು ಅಂದರೆ ಈ ನಮಗೆ ಅಂದರೆ ನಾವು ವರ್ಕ್ ಮಾಡ್ತಾ ಇರ್ತೀವಿ, ನಮಗೆ ಸ್ಯಾಲ್ರಿ ಬರುತ್ತಲ್ಲ. ಸೊ ಆಗ ಈ ಥರ ಹಿಂಗೆ ತುಂಬ ಸ್ಪೆಷಲ್ ಪರ್ಸನ್ ಅಂತ ಕೆಲವರು ಅಂತ ಅಂದರೆ ನನಗೆ ಸ್ಪೆಷಲ್ ಪರ್ಸನ್ ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ತಮ್ಮ, ನಾನು ಮತ್ತು ಇಷ್ಟು ಜನ ಸ್ಪೆಷಲ್ ಪರ್ಸನ್ನ.
ಸ್ಪೆಷಲ್ ಪರ್ಸನ್. ಸೊ ಇಷ್ಟು ಜನಕ್ಕೆ ನನಗೆ ಸಡನ್ನಾಗಿ ಹಿಂಗೆ ಅನಿಸ್ತಿರುತ್ತೆ, ಇವರಿಗೋಸ್ಕರ ನಾನು ಏನು ಮಾಡಿದ್ರು ನನಗದು ನನಗೇನೂ ಬೇಜಾರಾಗಲ್ಲ. ಎಷ್ಟು ಏನೇ ತೊಗೊಂಡ್ರು ನನಗೆ ಬೇಜಾರಾಗಲ್ಲ, ಏನೋ ವೇಸ್ಟ್ ಆಯಿತು ಅಂತ ಅನ್ಸಿದ್ರು ನನಗೆ ಬೇಜಾರಾಗಲ್ಲ. ಸೊ ಆ ಥರ ಇಷ್ಟು ಜನಕ್ಕೆ ಏನೇ ಮಾಡು ಓಕೆ ಅಂತ ಸುಮ್ಮನಾಗ್ತೀನಿ, ಬಿಡು ಏನಾಗಲ್ಲ ಬಿಡು ಅಂತ ಸುಮ್ಮನಾಗ್ತೀನಿ. ಸೊ ಆ ಥರ ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಅಂತ ಅಂದರೆ ನಾನು ಯಾರನ್ನೂ ಅಷ್ಟು ತುಂಬ ಕ್ಲೋಸ್ ಅಂತ ನಾನು ಯಾರನ್ನೂ ಅಂದ್ಕೊಳಲ್ಲ. ನನಗೆ ಅಷ್ಟೊಂದೇನು ಇಷ್ಟನೂ ಆಗಲ್ಲಪ್ಪ, ಯಾಕೆ ಅಂತ ನಂಗೆ ಗೊತ್ತಿಲ್ಲ ಪರ್ಸ್ನಲಿ. ನಂಗೆ ಅಷ್ಟು ಯಾಕೆ ಅಂದರೆ ನನ್ನ ಆ್ಯಕ್ಚುಲಿ ಯಾರನ್ನಾರು ತುಂಬ ಹಚ್ಕೊಂಡ್ಬಿಟ್ರೆ ಅವ್ರನ್ನ ಬಿಡೋದೇ ಇಲ್ಲ, ಹಚ್ಕೊಂಡ್ಬಿಡ್ತೀನಿ, ಫುಲ್ ಮ್ಯಾಗ್ನೆಟ್ ಥರ ಹಚ್ಕೊಂಡ್ಬಿಡ್ತೀನಿ. ಆಮೇಲೆ ಸುಮ್ಮನೆ ಹರ್ಟ್ ಆಗೋದು. ನಾನಿರೋ ಒಂದು ತುಂಬ ಅವ್ರನ್ನ ಕೇರ್ ಮಾಡ್ತಿರ್ತೀನಿ ಅಂತಂದರೆ ಅದು ಫುಲ್ ಎಕ್ಸ್ಟ್ರೀಮಲ್ಲಿ ಕೇರ್ ಮಾಡ್ತಿರ್ತೀನಿ. ಫುಲ್ ನಾನು ಏನು ಅಂದರೆ ಫುಲ್ ಎಲ್ಲ ಎಕ್ಸ್ಟ್ರೀಮು. ಅದಕ್ಕೊಂದು ಲಿಮಿಟ್ ಇರೋಲ್ಲ. ಅವರೆಲ್ಲೂ ಹೋಗ್ಬಾರ್ದು, ಅವ್ರು ಚೆನ್ನಾಗಿರಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಹಾಕೋದೆ ಇಲ್ಲಿ ಹಾಕೋದೆ, ತುಂಬ ರಿಸ್ಟ್ರಿಕ್ಷನ್ಸ್ ಹಾಕೋದು. ಸೊ ನನ್ನಿಂದ ಬೇರೆಯವ್ರಿಗೂ ಅದೆಲ್ಲ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ಯಾರನ್ನೂ ಅಷ್ಟೊಂದು ಇದು ಮಾಡಲ್ಲ. ನಂಗೆ ಅದೇ ಹೇಳ್ದ 5 ಮೆಂಬರ್ಸ್ ಅಷ್ಟೇ ನನಗೆ ತುಂಬ ಇಷ್ಟ. ಬಟ್ ನನಗೇನಾದ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲರಿಗೂ ಚೆನ್ನಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಬಟ್ ತುಂಬ ಪರ್ಸ್ನಲ್ಲಾಗೆ ಏನೇ ಮಾಡಿದ್ರೂ ಓಕೆ ಅಂತ ಅನ್ನೋದು ಮಾತ್ರ ಇವರು ಇಷ್ಟ, ನಮ್ಮ ಫ್ಯಾಮಿಲಿ ಇಷ್ಟ ನನಗೆ. ಓಕೆ, ಜಾಸ್ತಿ ಕತೆ ಆಯಿತು ಅನಿಸುತ್ತೆ, ಕೇಳಿ. ನೋಡಿ ಇಲ್ಲಿ ಇದೊಂದು ಫೈನಲ್, ಇದೊಂದು ಚೆನ್ನಾಗಿದೆ ಅಂತ ತೊಗೊಂಡೆ. ಇದು ಇದು ನನಗೆ ಇಲ್ಲ ನೋಡಿ, ಈ ಥರ ಜಿಪ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಈ ಥರ ಕಟ್ ಬಂದಿದೆ, ಸೈಡ್ ಕಟ್ಟು. ಇದು ಅಲ್ಲೇ ತೊಗೊಂಡಿದ್ದು ಫೋರಮ್ ಮಾಲ್. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಝುಡಿಯೋದಲ್ಲಿ ಈ ಸತಿ ಚೆನ್ನಾಗೇ ಕಲೆಕ್ಷನ್ಸ್ ಇತ್ತು. ಈ ಸತಿ ನಾನು ಹೋಗಿಲ್ಲ, ಈ ಸತಿ ಅಂದರೆ ಲಾಸ್ಟ್ 1-2 ವೀಕ್ಸ್ ಬ್ಯಾಕ್ ಚೆನ್ನಾಗಿತ್ತು ಕಲೆಕ್ಷನ್ಸು. ಬಟ್ ಆದರೆ ನಾನು ಅವತ್ತು ನನ್ನ ಫ್ರೆಂಡ್ ಏನು ತೊಗೊಳಕ್ಕೆ ಅಂತ ಹೋಗಿದ್ದು, ನಾನು ಅವಾಗ ತೊಗೊಳ್ಲಿಲ್ಲ. ಸೊ ನಾನು ಬರೀ ಖರ್ಚು ಮಾಡ್ತೀನಿ ಅಂತ ಅಂದ್ಕೊಂಡು ಬೇಡ ಅಂತ ತೊಗೊಂಡೆ. ಬಟ್ ಒಂದು ಟಾಪ್ ತೊಗೊಂಡೆ ಅಷ್ಟೇ, ಆಮೇಲೆ ಏನು ತೊಗೊಂಡಿಲ್ಲ, ಅದು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಇದು ಒಂದು ಈಗ ತೊಗೊಂಡಿದ್ದು. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಸ್ಯಾಂಡಲ್ಸಲ್ಲಿ ನನಗೆ ಇಷ್ಟ ಆಗೋದು ಅಂದರೆ, ನೀವು ಜಸ್ಟ್ ಸಜೆಸ್ಟ್ ಮಾಡ್ತೀನಿ ಅಷ್ಟೇ, ನಂಗೆ ತುಂಬ ಇಷ್ಟ ಆಗೋದು ಜಿಂಜರ್ ಅನ್ನೋ ಒಂದು ಬ್ರ್ಯಾಂಡು. ಇತ್ತೀಚೆಗೆ ಡ್ರೆಸ್ ಆಗಿರ್ಬೋದು ಮತ್ತು ಇದು ಸ್ಯಾಂಡಲ್ಸ್ ಆಗಿರ್ಬೋದು, ಅದೆಲ್ಲ ಜಿಂಜರಲ್ಲಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ ಜಿಂಜರ್ನಲ್ಲಿ. H&M ಅಂದರೆ ಅದು ಓಕೆ, ಅದನ್ನು ಗೊತ್ತಿರುತ್ತಲ್ವ ಎಲ್ರಿಗೂ. ಅಂದರೆ ಅದು ಚೆನ್ನಾಗಿದೆ, H&M ಚೆನ್ನಾಗಿದೆ. ಬಟ್ ಸ್ವಲ್ಪ ಮಾಡ್ರನ್ ಆಗಿ ಒಂಥರ ಮಾಡ್ರನ್ ವೆಸ್ಟರ್ನ್ ವೇರು, ಆಮೇಲೆ ಸ್ಯಾಂಡಲ್ಸು, ಲೂಫರ್ಸು, ಆಮೇಲೆ ಫ್ಲಿಪ್ಲಾಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಜಿಂಜರಲ್ಲಿ, ತುಂಬ ಚೆನ್ನಾಗಿದೆ. ಅದನ್ನು ಟ್ರೈ ಮಾಡ್ಬೋದು. ಇಫ್ ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you next vlog. Bye bye.